ತಮಣಿ ಅಮ್ಮ ಇಲ್ಲೊಂದು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕಾಗ್ಯದ ಕಣ. ಹೌದು ಕಣಿ ಪುಟ್ಟಿ ಅಕ್ಕ, ಮತ್ತೆ ಎಂತ ಮಾಡ್ತಾಳೆ ಎಂತ ಅಂತ ನನಗೆ ಹೆದರಿಕೆ ಶುರು ಆದಂಗೆ ಆಗ್ಯದೆ. ಅಲ್ಲೇ ಕಣ, ದಾರಿ ಪೂರ ಹೊರಲ್ಟೆ ಬಂದಿರೋದು. ಇಲ್ಲೂ ಶುರು ಮಾಡಿಕೊಂಡ್ರೆ ಮತ್ತು ನಮ್ಮ ಮರ್ಯಾದೆನೇ ಹೋಗೋದಂತ. ಸಮ ಬೈಕೊಂಡೆ ಕರ್ಕೊಬಂದೆ ನಾನು, ತೆಪ್ಪನ್ ಕುತ್ಕೊಂಡ್ರೆ ಸಮ ಆತು ಅಂತ. ಎಲ್ಲಿ ಕರ್ಕೊ ಹೋದ್ರೂ ಅಷ್ಟೇ ಕಣೆ, ಮನೇಲಿ ಮಾಡ್ದಂಗೆ ಮಾಡೋದು ಮರೈತಿ. ಒತ್ತಿಗೆ ಅಡ್ರೆಸ್ ಅಂತ ಎಲ್ಲಿ ಹೋಗೋಕ್ಕೂ ನನಗೆ ಒಂಥರ ಮರ್ಯಾದೆ ಆಗೋದು. ಮತ್ತು ಎಂಥದಲ್ಲ, ಹೇಳಿದಾದರೂ ಕೇಳ್ತಾಳೆ. ಮತ್ತೆ ತೆಪ್ಪನ್ ಕುತ್ಕೊಂಡ್ರೆ ಮತ್ತೆ ಹೆಚ್ಚೇ ಮಾಡೋದಂತ. ಡಾಕ್ಟ್ರ್ ಬಂದಾರೆ ಏನಪ್ಪ? ಹೌದು ಕಣ್ರಿ, ಆಗಲೇ ಬಂದಿರೋದು ಡಾಕ್ಟ್ರು. ಯಾರೋ ಬೇರೆ ಪೇಷಂಟ್ ಹೋಗ್ಯಾರೆ, ನೋಡ್ತಾ ಇದ್ದಾರೆ. ಎಂತ ನೋಡ್ತಾನ ಏನ, ಒಂದು ತಾಸಾತು ಬಂದು. ಯಾರು ಒಳಗಡೆ ಹೋತಾನೂ ಇಲ್ಲ, ಹೊರಗಡೆಯಿಂದ ಯಾರು ಬತ್ತಾನೂ ಇಲ್ಲ. ಅಮ್ಮ ತೆಪ್ಪನ್ ಕುತ್ಕೊಡ್ರಿ ಸಮ ಆತು. ಎಂತದೆ ನಿಂದು? ಬಂದು ಅರ್ಧ ಗಂಟೆ ಆತ್ ಕಣೆ, ಯಾರು ಒಳಗಡೆಯಿಂದ ಬತ್ತಾನೂ ಇಲ್ಲ, ಒಳಗಡೆಗೆ ಯಾರು ಹೋತಾನೂ ಇಲ್ಲ. ಮನೇಲಿ ಕೆಲಸ ಬಿಟ್ಕೊಂಡು ಬಂದಿರೋದು ಇಲ್ಲಿ. ಎಂತ ಇಡೀ ದಿನ ಇಲ್ಲೇ ಕೂತ್ಕೊಂಡ್ರೆ ಮನೇಲಿ ಕೆಲಸ ಮಾಡೋಕ್ಕೆ ಡಾಕ್ಟ್ರ್ ಬರ್ತಾರಾ? ತಮಣಿ ಇದ್ರ ಜೊತೆ ಬರಲೇಬಾರ್ದಾಗಿತ್ತು ಕಣ. ತಪ್ಪು ಮಾಡಿದ್ವಿ ನಾವು. ಇದನ್ನೊಬ್ಬಳನ್ನೇ ಕಳಿಸ್ಬೇಕಾಗಿತ್ತಂತ. ಅಮ್ಮ ನಿಂಗೆ ಎಂತ ಹೇಳ್ಕೊ ಕರ್ಕೊ ಬಂದಿರೋದೆ? ಇಲ್ಲಿ ಬಂದ್ಕೊ ಮತ್ತೆ ಶುರು ಮಾಡಿದೆ ಅಲ್ಲ. ನಿಂಗೆ ಹಲ್ಲು ನೋವು ಬಂದಿರೋದಲ್ಲ, ಟ್ಯಾಪನ್ ಕುತ್ಕೊ ಇರ್ಬೇಕಪ್ಪ. ಭಾರಿ ಮಾತಾಡ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು. ಏನು ಖರ್ಚಿಗೆ ಬೇಕಾಗಿದೆ ಏನಂತ? ಅಲ್ಲ ನಿಮ್ದು ಎಷ್ಟನೇ ನಂಬರು? ನಂದು 10ನೇ ನಂಬರ್ ಕಣ್ರಿ. ನಿಮ್ದೆಷ್ಟು? ನಂದು 6 ನಂಬರ್ ಅಂತ ಹೇಳ್ಯಾರೆ, ಇನ್ನೂ ತನಕ ಪತ್ತಿ ಇಲ್ಲಲ್ಲ. ಓ ಹೌದೇನ್ರಿ? ಅಲ್ಲ ಎಲ್ಲ ಪೇಷಂಟಿಗೂ ಸಮ ಮಾಡ್ಕೊಂಡು ನೋಡ್ತಾರಲ್ಲ, ಟೈಮ್ ಹೋಗ್ತದ ಕಣ್ರಿ. ಯಾರು ಹಲ್ಲು ಕ್ಲೀನ್ ಮಾಡ್ಸಕ್ಕೆ ಬಂದರೆ, ಸಿಮೆಂಟ್ ತುಂಬಕ್ಕೆ ಬಂದರೆ ಟೈಮ್ ಹೋಗೋದಲ್ಲ. ಎಂಥ ಸಿಮೆಂಟ್ ತುಂಬ್ತಾನೆ ಎಂಥದೇನೆ ಕಣ್ರಿ. ಹೋದ್ಸತಿ ನಾನು ಬಂದು ಎಂತ 1 ತಿಂಗಳಾಗಲ್ಲ ಕಣ್ರಿ. ಒಂದು ಹಲ್ಲು ಹೊಟ್ಟೆ ಬಿದ್ದಿರೋದ, ಬಂದ್ಕೊಂಡು ಹಲ್ಲು ಕಿತ್ತು ಒಗೈಸಿ ಮಾರ ಅಂತ ಹೇಳಿದೆ. ಇಲ್ಲ ಕಣ್ರಿ ಅಮ್ಮ, ಬೇಡ, ಹಲ್ಲು ಗಟ್ಟಿ ಇರೋದು ಮತ್ತು ಹೊಟ್ಟೆ ಬಿದ್ದಿರೋದಲ್ಲ, ಸಿಮೆಂಟರು ತುಂಬಿಕೊಡ್ತೀನಂತ ತುಂಬಿಕೊಟ್ಟಿರೋದು ಕಣ್ರಿ. 1 ತಿಂಗಳಾಗಲ್ಲ ಸಮ, ಸಿಮೆಂಟ್ ಪೂರಾ ಕಿತ್ತು ಹೋಗ್ಯದ ಕಣ್ರಿ. ಹೌದೇನ್ರಿ? ನಾನು 2 ತಿಂಗಳ ಹಿಂದೆ ಬಂದು ತುಂಬಿಸ್ಕೆ ಹೋಗಿದ್ದೆ, ನಂಗೆಂತ ಆಗಲ್ಲಪ್ಪ. ಎಂಥದ ಏನು ನೋಡಿ, ಪೂರಾ ಕಿತ್ತು ಹೋಗ್ಯದಂತ. ಒಂದು ಸ್ವಲ್ಪನೂ ಸಿಮೆಂಟ್ ಇಲ್ಲ ಹಲ್ಲೊಳಗೆ. ಎಂಥ ತುಂಬಿದ್ರೂ ಹೊಟ್ಟೆ ಒಳಗೆ ಹೋಗೋದು ಕಣ್ರಿ. ಒಂದು ಸೇರ್ಕೆ ಹೊಡಿಯೋದು ಕಣ್ರಿ, ಅದು ಹೇಳೋದಲ್ಲ. ಸಿಮೆಂಟ್ ತುಂಬಿಸ್ಕೆ ಹೋದ್ಮೇಲೆ ಮತ್ತೆ ಸ್ವೀಟ್ ಗೀಟಿ ಅಂತ ತಿನ್ನಬಾರ್ದ್ರಿ, ಮತ್ತು ಗಟ್ಟಿ ಪದಾರ್ಥ ಎಲ್ಲ ತಿನ್ನಕ್ಕೆ ಹೋಗಬಾರ್ದು. ನಾ ಎಂತ ತಿಂದಿರೋದಂತ ಮಾಡ್ಕೊಂಡ್ರಿ ನೀವು? ಎಂತ ಮುಟ್ಲ ಗೊತ್ತಾ? ಸ್ವೀಟ್ ಅಂತ ಹಿಂಗಂತ ಬಾಯಿಗೆ ಹಾಕಲ್ಲ ನಾನು. ತಮಣಿ ಎಂಥ ಸುಳ್ಳು ಮಾತಾಡ್ತಾಳೆ ನೋಡು, ಪೂರಾ ಸುಳ್ಳು. ಅಲ್ಲ ಬಾಯಿ ಎತ್ತಿದ್ರೆ ಸುಳ್ಳೇ ಬತ್ತಾವಲ್ಲ ಮಾರಾಯ. ಅದೇ ಹೇಳೋದು, ಆ ಥರ ಸಿಹಿಯ ತಿನ್ನೋದು ಮನೇಲಿ. ಆ ದಿನ ಅಜ್ಜಿ ಕಳಿಸ್ಕೊಟ್ಟಿದ್ದು ಜಿಲೇಬಿ ಹೆಂಗೆ ತಿಂದಳು ಗೊತ್ತಾ? ಹೇಳದ್ ನೋಡು, ಸಿಹಿಯನೇ ತಿನ್ನಲ್ಲ ಅಂತ. ಸುಮ್ಮನಿರೇ ಪುಟ್ಟಿ ಅಕ್ಕ, ನಾವೆಂತ ಮಾತಾಡಕ್ಕೆ ಹೋಗೋದು ಬೇಡ. ನನಗೆ ಸುಮಾರು ಮಂದಿ ಹೇಳಿದ್ರು ಕಣ್ರಿ, ಈ ಡಾಕ್ಟ್ರ್ ಘನಕ್ಕಿಲ್ಲ ಮತ್ತಲ್ಲಿ ತರಕಾರಿ ಪ್ಯಾಟಿ ಹತ್ರನೂ ಆಧಾರ ಅಂತಲ್ಲ ಒಬ್ಬರು. ಅಲ್ಲಿ ಘನ ನೋಡ್ತಾರೆ ಅಂತ ಹೇಳಿದರು. ನಾನು ಹೋದ್ಸತಿ ಇಲ್ಲೇ ಬಂದಿದ್ದಲ್ಲ, ಮತ್ತೆಂತ ಬೇರೆ ಕಡೆ ಹೋಗೋದು, ಅವ್ರಿಗೆ ತೋರ್ಸೋಕ್ಕಾತು. ಎಂತ ಆಗ್ಯದೆ ತೋರ್ಸೋಣ ಅನ್ಕೂ ಬಂದೆ ಕಣ್ರಿ. ನೀವು ಅಲ್ಲೆಲ್ಲಾದರೂ ಹೋಗೋದಲ್ಲೇನ್ರಿ? ಥೋ, ಇದಕ್ಕೆ ಎಂತಾಕ್ ಬೇಕು ಮಾರಾಯ? ಅಮ್ಮ ನಿಂಗೆ ಎಂತ ಆಗ್ಯದೆ? ನಿಂಗೇನು ಮಗಳು ತುರಿಸ್ತದೇನಲ್ಲ? ಟ್ಯಾಪನ್ ಕುತ್ಕೊಳ್ಳೋಕ್ಕಾಗಲ್ಲ ನಿಂಗೆ? ಎಂತಾರ ದೊಡ್ಡವ್ರು ಮಾತಾಡ್ಬೇಕಾರೆ ಮಧ್ಯದಲ್ಲಿ ಬಾಯಿ ಹಾಕದಪ್ಪ. ಕೆಟ್ಟ ಸೀಲೆ ತಂದು ಏನು ರೋಗ ಬಂದಿರೋದು ನಿಂಗೆ? ಥೋ, ಎಲ್ಲರೂ ನೋಡ್ತಾ ಇದ್ದಾರೆ ಕಣೆ. ನೀ ಅಂತ ಮಾತಾಡಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದೀನಿ, ನೀನು ಹಾಗೆ ಮಾಡ್ತೀಯ ಮರೇತಿ. ಎಂತಾರು ಮಾಡ್ಕಿ ಹೋಲಿ, ನಾಯಿ ಅಂತ ಮಾತಾಡಕ್ಕೆ ಹೋಗಲ್ಲ. ಮತ್ತೆ ಎಂಥದ್ದು ಗೊತ್ತಿದ್ರಿ, 3 ಹೊತ್ತು ಫೋನಾಗ ಮಾತಾಡ್ಕೊಂಡೇ ಇರೋದು. ಅಲ್ಲಿ ಒಳಗಡೆ ಹೋಗ್ಕೊಂಡು ಪೇಷಂಟ್ ಕುತ್ಕೋಬೇಕು, ಆ ಥರ ಮಾಡೋದು. ಯಾರ ಹತ್ರ ಮಾತಾಡಿ ಸಾಯೋದ್ರಿ ಹಂಗ್ಯಾರೆ? ಯಾರ
ಯಾರು ಪೇಷಂಟ್ ಹೋದ್ಮೇಲೆ ಪೇಷಂಟಿಗೆ ನೋಡ್ಬೇಕು, ಹೌದಾ? ಇದು ಹಂಗಲ್ಲ ಕಣ್ರಿ, 3 ಹೊತ್ತು ಫೋನಾಗೆ ಸಾಯೋದು. ಬೆಂಕಿ ಹಿಟಕ ಫೋನು ನೋಡ್ತೀನಿ ಇವತ್ತೊಂದಿನ ಹೋಗಿ. ಮತ್ತೆ ಎಂತಾರು ಹೊಲ್ ಕೀಳ್ದೆ ಮತ್ತೇನಾದರೂ ಸಿಮೆಂಟ್ ತುಂಬಿಸ್ತೀನಿ, ಅದು ತುಂಬ್ತೀನಿ, ಇದು ತುಂಬ್ತೀನಿ ಅಂತ ಹೇಳ್ಬೇಕಲ್ಲ, ಸಮ ಹೇಳ್ಕೊ ಬರ್ಬೇಕಂತಾನೆ ಬಂದೇನೆ ನಾನು. ಪುಟ್ಟಿ ಅಕ್ಕ, ಇದು ಎಂತಾರು ಒಂದು ಮಾಡ್ಬೇಕಂತಾನೆ ಬಂದಾಳ ಕಣೆ ಇವತ್ತು. ನಾ ಹೇಳಿನಲ್ಲೇನ ತಮಣಿ, ನಾ ಮುಂಚೆ ಅಂದಾಜು ಹಾಕಿನ ಕಣ, ಇವತ್ತು ಎಂತಾರು ಒಂದು ಗತಿ ಮಾಡ್ತಾಳೆ ಅಂತ. ನಮಗೆಲ್ಲ ಗಾನಕ್ಕಿರೋದು ಕಣ್ರಿ ಡಾಕ್ಟ್ರು, ನಾವೆಲ್ಲ ಮುಂಚಿಂದ ಬರ್ತಾ ಇರೋದೆ. ಹೊಲ್ಲಿಗೆ ಸಿಮೆಂಟ್ ತುಂಬಿಸ್ಮೇಲೆ ಒಂದು ಸಿಹಿಯ ತಿನ್ನಂಗಿರ್ಬೇಕು, ಇಲ್ಲಾಂದ್ರೆ ಎಂತಾರು ಒಂದು ಗಟ್ಟಿ ಚಕ್ಲಿ ಇಕ್ಲಿ ತಿನ್ನಂಗಿರ್ಬೇಕಪ್ಪ. ಚಕ್ಲಿ ಕೋಡ್ಬಳೆ ತಿಂತಾ ಇರ್ತೀವಿ ನಾವು, ಅದನ್ನೆಂತಾರು ತಿನ್ನಂಗಿರ್ಬೇಕು, ಹೌದಾ? ಮತ್ತೆ ಅಂತ ನಾವು ದುಡ್ಡು ಕೊಟ್ಟು ತುಂಬಿಸೋದು ಹಂಗ್ಯಾರೆ? ಹಾಂ, ಯಾರಮ್ಮ ಅಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು? ಒಳಗಡೆ ಡಾಕ್ಟರ್ ಬೈತಾ ಇದ್ದಾರೆ ನನಗಲ್ಲಿ. ಆತು, ಮರ್ಯಾದೆ ಪೂರಾ ಹೋದ್ ಕಣೆ ಪುಟ್ಟಿ ಅಕ್ಕ. ಎಂಥದ್ದು ಮರ್ರ, ಬಂದು 1 ತಾಸು ಆತು, ಪತ್ತಿಲ್ಲಪ್ಪ. ಯಾರು ಒಳಗಡೆ ಹೋತಾನೂ ಇಲ್ಲ ಬತ್ತಾನೂ ಇಲ್ಲ ಅಂತ. ಎಂತ ಡಾಕ್ಟ್ರ್ ಒಳಗಡೆ ಮಲ್ಕೊಂಡಾರ ಎಂತ ಕತೆ? ಅಗ್ಗೆ ಹೋತಾ ತಮಣಿ, ನಾ ಮನೆಗೆ ಹೋತೀನಿ ಕಣ. ನೀನುಂಟು ನಿನ್ನ ಅಮ್ಮ ಉಂಟು ನೋಡು, ನಾ ಹೋತೀನಿ ಮಾತ್ರ. ಏನು ಮಾತಾಡ್ತೀರಿ ಅಮ್ಮ ನೀವು? ಒಳಗಡೆ ಪೇಷಂಟಿಗೆ ನೋಡ್ತಾ ಇದ್ದಾರೆ ಅಲ್ಲಿ, ಸ್ವಲ್ಪ ವೇಟ್ ಮಾಡಬೇಕಪ್ಪ ನೀವು. ಎಂತದ್ರಿ ವೇಟ್ ಮಾಡೋದು? ಮನೇಲಿ ಎಲ್ಲ ಕೆಲಸ ಬಿಟ್ಕೊ ಬಂದೇನಲ್ಲಿ, ಗೊತ್ತಾ ನಿಮಗೆ? ದನ ಕರ ಎಲ್ಲ ಇರೋದಪ್ಪ. ಒಂದು ಕಡೆ ಹೊಲ್ಲು ಹೊಟ್ಟೆ ಬಿದ್ದು ಸೆರಕೆ ಹೊಡಿತಾದೆ, ಹೆಂಗೆ ಕೂತ್ಕೊಂಡನಂತ ನನಗೆ ಗೊತ್ತಿಲ್ಲ. ಇಲ್ಲಿ ಏನು ನೋಡ್ತಾರೆ ಏನಪ್ಪ ಪೇಷಂಟಿಗೆ? 1 ತಾಸು ಆತು. ಕರಿತೀವಮ್ಮ, ವೇಟ್ ಮಾಡಿ. ಏ ಅಮ್ಮ, ತಪ್ಪನ್ ಕುತ್ಕೊಂಡ್ರೆ ಸಮಾಧಿಗ ನಿನ್ನ ಬಾಯಿಗೆ ಎಂತಾರು ಹಾಕ್ತೀನಿ ತಂದು. ಏನು ಮರ್ಗಿತಿ ನಿಂದು? ಹೋದಲ್ಲಿ ಮರ್ಯಾದೆ ಕಳಿತೀಯ ನೀನು. ಕರೀತೀನಂತ ಹೇಳ್ತಾ ಇದ್ದಾರಲ್ಲ, ಎಂತ ಡಾಕ್ಟ್ರ್ ಒಳಗಡೆ ಮಲ್ಕೋತಾರ? ಎಂತಾರು ಮಾತಾಡ್ತೀಯ ಮರತಿ? ಇಲ್ಲಿ ಹೊಲ ಸೇರ್ಕೆ ಬಂದು ಸಾಯ್ತಾ ಇದ್ದೀನಿ ನಾನು. ನಿಂಗೇನು ಹೇಳೋ? 1 ತಾಸು ಆದಲ್ಲಿ ಇದೆಂತ ನಮ್ಮ ಅಜ್ಜನ ಆಸ್ಪತ್ರೆ ಅಂತ ಮಾಡ್ಕೊಂಡ್ಯಾ ನೀನು? ಬಂದಿದ್ದ ತಕ್ಷಣ ಕರಿಯೋಕೆ ತಪ್ಪನ್ ಕುತ್ಕೋಬೇಕು. ನೋಡಲ್ಲಿ ಅವ್ರು ಹೆಂಗೆ ಕುತ್ಕೋದಾರೆ, ನೀ ಹೆಂಗೆ ಕುತ್ಕೋದೀಯ ಅಂತ. ನೋಡ್ಬಾಲೆ, ಕಾಯ್ದೆ ಕಾನೂನೆಲ್ಲ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ಆತ. ಎಂತಾರು ಮಾಡ್ಕೆ ಹೋಗು. ಪುಣ್ಯದ ಗಿತ್ತಿ, ನಮ್ಮ ಮರ್ಯಾದೆ ಒಂದು ಕಳಿಬೇಡ ಅಷ್ಟೇ. ಹೌದಾ, ಭಾರಿ ದೊಡ್ಡ ಗಣಸು ನೋಡಿವ, ಭಾರಿ ಮರ್ಯಾದೆ ಇಟ್ಕೊಂಡೇನೆ. ಟ್ಯಾಪನ್ ಕುತ್ಕಳ. ಮತ್ತೆ ಈ ಡಾಕ್ಟ್ರ್ ಅಂತ ಮದುವೆ ಆಗಿರೋದಾ? ಸುಮಾರು ವಯಸ್ಸಾಗ್ಯದ ಕಣ್ರಿ, ಮದುವೆ ಆಗಿರ್ಬೇಕಲ್ಲ? ಇಲ್ಲ ಕಣ್ರಿ, ಮದುವೆ ಆಗಲ್ಲ ಅವರು. ಮದುವೆ ಒಂದು 2 ಸತಿ ಫಿಕ್ಸ್ ಆಗಿದ್ವು, ಆಮೇಲೆ ಎಂತ ಆತ ಗೊತ್ತಾಗಿಲ್ಲ ಕಣ್ರಿ, ಮದುವೆ ಆಗಿಲ್ಲ ಇನ್ನು ಪಾಪ. ಹೌದೇನ್ರಿ? ಅಲ್ಲ ಮಾರ, ವಯಸ್ಸಾಗಿರೋದಲ್ಲೇನ್ರಿ? ಎಂತ ಆತ ಏನಪ್ಪ? ಮತ್ತು ಫೋನಾಗ ಇಡೀ ಹೊತ್ತು ಮಾತಾಡ್ತಾ ಇರ್ತಾರೆ. ಎಂತ ಲೋಗಿವು ಮಾಡ್ಕೊಸತ್ತಾರೆ ಎಂಥದೇನ? ಇದು ಎಂಥದೇ ಮಾರ್ಗೈತಿ. ಥೋ ದೇವ್ರೆ, ಒಳಗಡೆ ಒಂದು ಕರೆದ್ರೆ ಸಾಕಾಗ್ಯದ ನನಗೆ.